ಎಲ್ಲಿ ಹೋದ್ರು? ಸಾರಿಕಾ, ಹಾಯ್ ಆರತಿ ಅಕ್ಕ. ಕೆಲ್ಸ ಇರುತ್ತೆ, ಎಲ್ಲ ಬ್ಯುಸಿಯಾಗಿ ಓಡಾಡ್ತಿರ್ತಾರೆ ಅಂದ್ರೆ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲೋದ್ರು? ಇಲ್ಲ ಯಾರೂ ಇಲ್ಲ. ಅಮ್ಮ ದೊಡ್ಡಮ್ಮನ ಜೊತೆ ಹೊರಗಡೆ ಹೋಗಿದ್ದಾರೆ. ಓ ಹೌದಾ? ಒಬ್ಳೇ ಇರೋಳು ಮೇನ್ ಡೋರ್ನ ಸರಿಯಾಗಿ ಲಾಕ್ ಮಾಡ್ಕೋಬೇಕು ತಾನೆ. ನಾನು ಪುಷ್ ಮಾಡಿದ ತಕ್ಷಣ ಓಪನ್ ಆಗೋಯ್ತು. ನಾನ್ ಬಂದೆ ಓಕೆ, ಬೇರೆ ಯಾರಾದ್ರೂ ಬಂದಿದ್ರೆ ಸರಿ, ಅವರೆಲ್ಲ ಬರೋವರೆಗೂ ಮಾತಾಡ್ತಿರೋಣ, ಟೈಮ್ ಪಾಸ್ ಆಗುತ್ತೆ. ಬಾ, ರೂಮಲ್ಲಿ ಕುತ್ಕೊಂಡು ಮಾತಾಡೋಣ. ಈಗೇನು ಮಾಡೋದು? ಇವಳೇನಾದರೂ ನೋಡ್ಬಿಟ್ರೆ? ಏನ್ ಯೋಚನೆ ಮಾಡ್ತಿದ್ಯಾ ಆರತಿ ಅಕ್ಕ? ನಾನು ಹೇಳಿದ್ದು ನಿನ್ ರೂಮ್ಗೆ. ಬಾ ಅಕ್ಕ. ನೋಡಿದ್ರಾ, ನಿಮ್ಮಿಂದ ಹೇಳೋಕ್ಕಾಗ್ತಾ ಇಲ್ಲ. ಅದರ ಅರ್ಥ ನಿಮಗೂ ನನ್ನ ಮೇಲೆ ಮನಸ್ಸಿದೆ ಅಂತ ಅರ್ಥ. ಮತ್ತೆ ಯಾಕೆ ನೀವು ಅದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ, ಮೊದಲು ಇಲ್ಲಿಂದ ಹೋಗಿ. ಇನ್ನು ಯಾವಾಗಲೇ ಬರೋದು ಟೈಮು? ಪ್ಲೀಸ್, ನನ್ನ ಮೇಲೆ ರೆಸ್ಪೆಕ್ಟ್ ಇದ್ರೆ ಮೊದಲು ಹೊರಟೋಗಿ. ಯಾರಿರ್ಬೋದು? ನಂಗೇನು ಗೊತ್ತು? ಅಯ್ಯೋ, ಅದಕ್ಕೆ ಹೇಳಿದ್ದು ಆಗಲೇ ಹೊರಟೋಗಿ ಅಂತ. ಈಗ ನೋಡಿ, ಈಗೇನು ಮಾಡೋದು? ಯಾಕ್ರಿ ಎಲ್ಲ ವಿಷಯಕ್ಕೂ ಟೆನ್ಷನ್ ಆಗ್ತೀರಾ? ಇನ್ ಕೇಸ್ ಯಾರು ಇದ್ರೆ ಇರೋ ವಿಷಯ ಹೇಳ್ಬಿಡ್ತೀನಿ ಬಿಡಿ. ನಿಮಗೆಲ್ಲನೂ ಹುಡುಗಾಟ. ದೇವಸ್ಥಾನದ ಬಾಗಿಲು ಕಡೆ ಕರ್ಕೊಂಡು ಹೋಗೋಣ ಅಂದರೆ ಅಲ್ಲಿ ತುಂಬ ಜನ ಇರ್ತಾರೆ. ಈಗೇನು ಮಾಡೋದು? ಬನ್ನಿ ನನ್ನ ಜೊತೆ. ನಿಂಗೆ ಬಾಗಿಲು ತೆಗಿಯಕ್ಕೆ ಲೇಟ್ ಆಗುತ್ತಲ್ವಾ? ಬಟ್ ಅಲ್ಲಿ ತನಕ ನನಗೆ ಕಾಯಕ್ಕಾಗಲ್ಲ, ತುಂಬ ಮಿಸ್ ಆಗುತ್ತೆ. ಯಾಕೆ ಅಮ್ಮ ಡಲ್ ಆಗಿದೆಯಾ? ಅಲ್ಲ, ನಿನಗೆ ಎಷ್ಟು ಬೇಕಿದ್ರು ಕೇಳು, ನಾನೇ ಕೊಡ್ತೀನಿ ಅಂತ ನೆನ್ನೆನೇ ಹೇಳಿಲ್ವಾ? ಮತ್ತೆ ಯಾಕೆ ಟೆನ್ಷನ್ನು? ಅದು ಹಾಗಲ್ಲ ಅಣ್ಣ. ನಾನೇನು ಹೊರಗಿನೋನಾ? ನಿನ್ನ ಅಣ್ಣ ತಾನೇ. ಅಲ್ಲ, ನನ್ನ ಹತ್ರ ಇಸ್ಕೊಳ್ಳೋಕ್ಕೂ ಸಂಕೋಚನ? ನಿನಗಷ್ಟು ಸ್ವಾಭಿಮಾನ ಅಡ್ಡ ಬರುತ್ತೆ. ನಾನಾದರೆ ಸಾಲ ಅಂತ ಇಸ್ಕೋ, ನಿನಗಾದಾಗ ವಾಪಸ್ ಕೊಡ್ಬೋದು ತಾನೆ. ಬೇಜಾರು ಮಾಡ್ಕೋಬೇಡ ಅಣ್ಣ, ಸ್ವಾಭಿಮಾನ ಅಂತೇನಲ್ಲ. ಆದರೂ ನನ್ನ ಸಂಬಳದಲ್ಲೇ ಏನೋ ಮಾಡಬೇಕು ಅಂತ ಆಸೆ ಇತ್ತು. ಪರವಾಗಿಲ್ಲ ಬಿಡು, ಎಂಗೇಜ್ಮೆಂಟಿಗೆ ಪ್ರಾಬ್ಲಮ್ ಏನಾಗಲ್ಲ, ಅಪ್ಪ ಮ್ಯಾನೇಜ್ ಮಾಡ್ತಾರೆ. ಆದರೆ ನೀನು ಹೆಲ್ಪ್ ಮಾಡ್ತೀನಿ ಅಂದಲ್ಲ, ಅಷ್ಟೇ ಸಾಕು. ಥ್ಯಾಂಕ್ಸ್ ಅಣ್ಣ. ಆರ್ತಿ ಎಂಗೇಜ್ಮೆಂಟ್ ಎಷ್ಟು ಬೇಗ ಫಿಕ್ಸ್ ಆಯ್ತಲ್ವಾ? ಎಲ್ಲ ಅಂದ್ಕೊಂಡಂಗೆ ನಡೆದ್ರೆ ಅಷ್ಟೇ ಸಾಕು. ಮದುವೆ ಡೇಟ್ ಗೊತ್ತು ಮಾಡಿದಾರಾ ಅಥವಾ ಎಲ್ಲ ನಾಳೆನೇನಾ? ನಾಳೆನೇ ಪಂಚಾಂಗ ನೋಡಿ ಗೊತ್ತು ಮಾಡೋಣ ಅಂತ ಪುರೋಹಿತರು ಹೇಳಿದಾರಂತೆ. ನಾನು ಇದೇ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಾಳೆ ನಂಗೆ ಲೀವ್ ಬೇಕಿತ್ತಣ್ಣ. ಆ್ಯಕ್ಚುಲಿ ಇವತ್ತೇ ಮನೇಲಿ ತುಂಬ ಕೆಲಸ ಇತ್ತು, ಆದರೆ ನಿಮ್ಮ ಭಾವ ಗರಂ ಆಗ್ತಾರೆ ಅಂತ ಬಂದೆ ಅಷ್ಟೇ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ತಂಗಿದ ಎಂಗೇಜ್ಮೆಂಟ್ ಅಲ್ವಾ, ಸೊ ಲೀವ್ ಸಿಕ್ಕೇ ಸಿಗುತ್ತೆ. ನಾಳೆ ನನಗೊಂದು ಮೀಟಿಂಗ್ ಇದೆ, ಅದನ್ನು ಮುಗಿಸಿ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮಿಗೆ ಬಂದು ಸೇರ್ಕೊಳ್ತೀನಿ, ಸರಿನಾ? ನಾಳೆ ನಿನಗೆ ಲೀವ್ ಬೇಕಾ? ಓಕೆ ಗೈಸ್, ನಿಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರೆಸಿದ್ದೀನಿ ಅಂದರೆ, ನಾಳೆ ನಮ್ಮ ಮುಂಬೈ ಕ್ಲೈಂಟ್ ರಾಜ ಫಾರ್ಮ್ಸ್
ಡೀಲ್ ಫಿಕ್ಸ್ ಮಾಡೋದಕ್ಕೆ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ದ ಮೀಟಿಂಗ್ ಇಸ್ ಅಟ್ ಶಾರ್ಪ್ 12. ನಾಳೆ ಮೀಟಿಂಗ್ನ ಯಾರೂ ಮಿಸ್ ಮಾಡಿಕೊಡ್ದು. ಓಕೆ? ಆ್ಯಂಡ್ ಸಾರ್ಥಕ್, ನಾಳೆ ನಿಮ್ಮ ಅಡ್ಮಿನ್ ಎಲ್ಲದನ್ನು ಹೇಗೆ ಅರೇಂಜ್ ಮಾಡ್ತಾರೆ ಅಂತ ನೋಡೋಣ. ಇವ್ನಿಗೆ ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ನಾನು ರಜೆ ತಗೊಳ್ತಿರೋದು ಗೊತ್ತಾಗೇ ಈ ಡ್ರಾಮಾ ಮಾಡ್ತಿರ್ಬೋದಾ? So am I clear? Yes, sir. We will take care of it. Good. So I want this meeting to be done without any hindrance. ಅಣ್ಣ, ವೇದಾಂತ, ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಇದೆ. ನಾಳೆ ನನ್ನ ದೊಡ್ಡ ತಂಗಿ ಆರ್ತಿದು ಎಂಗೇಜ್ಮೆಂಟ್ ಇತ್ತು. ಸೊ ಅಮೂಲ್ಯ ಲೀವ್ ಹಾಕಿದ್ದು. ಅದಕ್ಕೆ ಸಾರ್ಥಕ್ ನಾನು ಹೆಂಗಸನ್ನ ಕೆಲ್ಸಕ್ಕೆ ತೊಗೊಳ್ಳಲ್ಲ ಅಂತ ಹೇಳಿದ್ದು. ಈ ಹೆಂಗಸರಿಗೆ ಯಾವಾಗಲೂ ಏನಾದರೂ ನೆಪ ಇದ್ದೇ ಇರುತ್ತೆ. ಒಬ್ರಿಗೋಸ್ಕರ ಮುಂಬೈಯಿಂದ ಬರ್ತಿರೋ ಕ್ಲೈಂಟ್ನ ತಡೆಯೋದಕ್ಕಾಗತ್ತಾ? ಅಷ್ಟಕ್ಕೂ ಅವ್ರಿಗೆ ಅಡ್ಮಿನ್ ಪೋಸ್ಟ್ ಕೊಟ್ಟಿರೋದು ನೀವೇ ಅಲ್ವಾ? ಎಲ್ಲ ಕೆಲಸನ ಸ್ಮೂತಾಗಿ ಮ್ಯಾನೇಜ್ ಮಾಡೋ ಹಾಗೆ ಮಾಡಿ. ಐ ಡೋಂಟ್ ಕೇರ್ ವಾಟ್ ಶಿ ಡಸ್. ಅವರು ಕೆಲಸ ಉಳಿಬೇಕು ಅಂದರೆ ಶಿ ಹ್ಯಾಸ್ ಟು ಬಿ ದೇರ್ ಇನ್ ದ ಆಫೀಸ್ ಟುಮಾರೋ. ಇವತ್ತು ಸಹ ಲ್ಯಾಪ್ಟಾಪ್ನ ಬಾಸ್ ಕ್ಯಾಬಿನಲ್ಲಿ ಇಡಿಸ್ಬಿಡಿ. ಬಸ್ 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 ಆಗಲೇ ಕಾನ್ಫರೆನ್ಸ್ ಹಾಲಲ್ಲಿ ರಾಜಾ ಫರ್ಮ್ಸ್ ಬಗ್ಗೆ ಹೇಳಿದ್ರಲ್ಲ ಬಾಸ್, ಅವ್ರ ಜೊತೆ ನಾಳೆ ಮೀಟಿಂಗ್ ಇರಲಿಲ್ವಲ್ಲ ಬಾಸ್? ನಾನು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಇದೆಲ್ಲ ಹೆಂಗೆ ಬಾಸ್? ನಿಮ್ಗೆ ಯಾಕದಲ್ಲ? ನಾನು ಹೇಳಿದಷ್ಟು ಕೆಲಸ ಮಾತ್ರ ಮಾಡಿ. ಅವ್ರು ಬಂದಾಗ ಅರೇಂಜ್ಮೆಂಟ್ಸ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಹಾಗಲ್ಲ ಬಾಸ್, ನಾವಿಲ್ಲ ಅಂದರೆ ಅವರು ಬರೋದೇ ಇಲ್ಲ ಅನ್ನೋ ಹಾಗೆ ಹೇಳಿದ್ರಲ್ಲ ಬಾಸ್, ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಕೇಳಿದೆ. ಹೌದು, ಮೀಟಿಂಗ್ ಇರಲಿಲ್ಲ. ಅದನ್ನು ನಾನೇ ಪ್ರೀಫೋನ್ ಮಾಡಿ ಫಿಕ್ಸ್ ಮಾಡಿಸಿದ್ದು. ಅದು ಮುಂದಿನ ವಾರಕ್ಕಿತ್ತು. ಹೌದಾ ಬಾಸ್? ಯಾಕೆ ಬಾಸ್? ಎಲ್ಲ ನನ್ನ ಬಾಯಲ್ಲಿ ಆನ್ಸರ್ ಮಾಡಿಸ್ಬೇಕು ಅಂತ ತಲೆ ತಿಂತಿದ್ದೀರಾ? ಹೇಳೋರು ಹೇಳಿದ್ರೇನೆ ಕೇಳೋದಕ್ಕೆ ಒಂದು ಚಂದ ಅಲ್ವಾ ಬಾಸ್? ನಮ್ಮ ಆಫೀಸಲ್ಲಿ ಒಂದು ಹೆಣ್ಣು ದೇವ ಬಂದು ಸೇರ್ಕೊಂಡಿದೆಯಲ್ಲ, ಅದನ್ನು ಓಡಿಸೋಣ ಅಂತ.